ನಾವು ಆನ್ಲೈನ್ ಮಾರ್ಕೆಟ್ ಮಾಡ್ತಿದೀವಿ, ಜೊತೆಗೆ ಈ ತರ ಶಾಪ್ ಎಲ್ಲ ಮಾಡಿದೀವಿ, ಮತ್ತೆ ಬ್ರಾಂಡ್ ಅಂಬಾಸಿಡರ್ ತಗೊಂಡಿದೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಮೇನ್ ಬೇಕಾಗಿರೋದನ್ನೇ ಆಯುಷಿಂದ ಮೇನ್ ಅಪ್ರೂವಲ್. ಅದು ನಮ್ಮ ಕರ್ನಾಟಕದಲ್ಲಿ ಮತ್ತೆ ಕೇರಳದಲ್ಲಿ ಬಹಳ ಸ್ಟ್ರಿಕ್ಟ್ ಇದೆ. ಹೌದು ಸರ್, ಈಗ ಹೇಳಿದ್ರೆ ಸರ್ಟಿಫಿಕೇಟ್ ಮತ್ತೆ FSSAI ಸರ್ಟಿಫಿಕೇಟ್ ಸಿಕ್ಕಿರೋದು ಎಲ್ಲನೂ ಅಂತ ಈ ಒಂದು ಆಡಿಯನ್ಸ್ಗೆ ಒಂದು ಗ್ಯಾರಂಟಿ ಪ್ರಾಡಕ್ಟ್ ಅನ್ನೋ ತರ ಒಂದು ಮೈಂಡ್ ಹೋಗಿರುತ್ತೆ. ಈಗ ಪ್ರಾಡಕ್ಟ್ ಅಂತ ಬಂದ್ರೆ ಇದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ. ನಾನು ಪ್ರಾಡಕ್ಟ್ ಬಗ್ಗೆ ಹೇಳೋಕ್ಕಿಂತ ಮೊದಲೇ ಒಂದು ಡೆಮೋ ಮಾಡಿ ತೋರಿಸ್ತೀನಿ ಸರ್. ಪ್ರಾಡಕ್ಟ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಜನಗಳಿಗೆ ಗೊತ್ತಾದ್ರೆ ಅದು ಇನ್ನಷ್ಟು ರೀಚ್ ಆಗೋಕ್ಕೆ ಯೂಸ್ ಆಗುತ್ತೆ ಸರ್. ಅದು ಯಾವ ತರ ಅಂತ ನಾನು ತೋರಿಸ್ಕೊಡ್ತೀನಿ ಸರ್. ಸರ್ ಇಲ್ಲಿ ನಾನು ತೊಗೊಂಡಿರುವಂಥದ್ದು ಒಂದು ಗ್ಲಾಸ್, ಒಂದು ಸ್ಪೂನ್, ಮತ್ತೆ ಇದಕ್ಕೆ ವಾಟರ್ ತಗೋತೀನಿ ಸರ್. ಒಂದಲ್ಲ ಇದಕ್ಕೆ ಸರ್ ಸ್ವಲ್ಪ ಅಕ್ಕಿ ಹಾಕ್ತೀನಿ ಸರ್. ಇದು ನ್ಯಾಚುರಲ್ ಆಗಿ ಮನೇಲಿ ತಿನ್ನುವಂಥ ಅಕ್ಕಿ ಸರ್ ಅಷ್ಟೇ. ನನ್ನ ದೇಹ ಅನ್ಕೊಳ್ಳೋಣ ಸರ್, ಇದು ನನ್ನ ಜಠರ ಹೊಟ್ಟೆ ಅನ್ಕೊಳ್ಳೋಣ. ಇದರಲ್ಲಿ ನನ್ನ ಆಹಾರ ಇದೆ, ಜೊತೆಗೆ ಇದು ರಕ್ತ ಅನ್ಕೊಳ್ಳೋಣ. ಈ ರಕ್ತ ಏನಿದೆ ಸರ್, ನಾವು ಹಳೆ 1990s ಅಲ್ಲಿ ನನ್ನ ದೇಹ ಈ ತರ ಇದ್ದಾಗ ಏನಾಗ್ತದೆ ಅಂದ್ರೆ ಪ್ಯೂರ್ ಅನ್ನ ಆಯ್ತು, ಚೆನ್ನಾಗಿ ಜೀರ್ಣ ಆಗ್ತಿತ್ತು, ಚೆನ್ನಾಗಿ ಕೆಲಸ ಮಾಡ್ತಿದ್ದು. ಅವಾಗ ಏನಾಗ್ತದೆ ಅಂದ್ರೆ ನಾನು 100 ವರ್ಷ ಬದುಕ್ತಿದೆ, ಯಾವುದೇ ತರ ಹಾಸ್ಪಿಟಲ್ಗಳು ನೋಡ್ತಿರಲಿಲ್ಲ, ಡಾಕ್ಟರ್ ಅಂದ್ರೆ ದೇವ್ರ ತರ ನೋಡ್ತಿದ್ರು ಸರ್. ಅವಾಗ ಈ ತರ ಇದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಸರ್. ಇವಾಗ ಏನಾಯ್ತು ಅಂದ್ರೆ ಕೆಮಿಕಲ್ ಆಯ್ತು ಸರ್ ಎಲ್ಲ ಫುಡ್ ಎಲ್ಲ. ನಾನು ಇದನ್ನ ಸ್ವಲ್ಪ ಕೆಮಿಕಲ್ ಆಗ್ತಿದ್ದೀನಿ. ಇದನ್ನ ನೋಡಿ ನನ್ನ ದೇಹಕ್ಕೆ ಈ ತರ ಎಲ್ಲ ಕೆಮಿಕಲ್ ಎಲ್ಲೆಲ್ಲ ಆಗ್ತಿದೆ ಅಂದ್ರೆ ಸರ್, ತರಕಾರಿ ಬೇಗ ಬೆಳೀಲಿ ಅಂತ ಕೆಮಿಕಲ್ ಆಗ್ತೀವಿ, ಮತ್ತೆ ಈಗ ಚಿಕನ್ ಆಗಲಿ ಕೋಳಿ ಚೆನ್ನಾಗಿ ಬೆಳೀಲಿ ಅಂತ ಕೂಡ ಬೇರೆ ಬೇರೆ ಆಗ್ತಿದ್ದಾರೆ, ಮತ್ತೆ ನೀರು ಕೆಮಿಕಲ್ ಆಗ್ತಿದ್ದಾರೆ, ಫ್ಲೋರೈಡ್ ಆಗ್ತಿದ್ದಾರೆ. ಎಲ್ಲದಕ್ಕೂ ಏನಾಗ್ತಿದೆ ಅಂದ್ರೆ ಈ ತರ ನನ್ನ ದೇಹ ಏನಾಯ್ತು ಅಂದ್ರೆ ಸರ್ ಕೆಮಿಕಲ್ ಆಗಿ ನೋಡೈತೆ ಸರ್. ನನ್ನ ರಕ್ತ ಇದೆಯಲ್ಲ ಸರ್, ಇದು ರಕ್ತ ವಿಷಕಾರಿ ಆದಾಗ ಆ ರಕ್ತ ಎಲ್ಲೆಲ್ಲ ಹೋಗುತ್ತೆ ಸರ್ ನಮ್ಮ ದೇಹದಲ್ಲಿ. ಎಂಟೈರ್ ಆರ್ಗನ್ಸ್ ನನ್ನ ಹಾರ್ಟ್ ಇಂದ ಪಂಪ್ ಮಾಡಿ ಎಲ್ಲ ಕಡೆ ಸಂಚಾರ ಮಾಡಿದ್ರೆ ರಕ್ತದ ಕೆಲಸ ಅಲ್ಲ ಸರ್. ಕೆಟ್ಟ ರಕ್ತ ಸಂಚಾರ ಮಾಡಿದಾಗ ಎಲ್ಲ ಆರ್ಗನ್ಸ್ ಏನ್ ಮಾಡ್ಕೊ ಬರುತ್ತೆ, ಹಾಳು ಮಾಡ್ತಾ ಬರುತ್ತೆ ಸರ್. ಇದರಿಂದಾನೆ ಸರ್ ತಲೆಯಿಂದ ಹೇಳ್ತೀನಿ ನೋಡಿ, ಕೂದಲುದ್ರ ಕಾರಣ ರಕ್ತ ಕೆಟ್ಟಿರೋದು, ಕಲುಷಿತ ಆಹಾರ, ಕಣ್ಣಾಳಗ ಕಾರಣ ಕಲುಷಿತ ಆಹಾರ, ಹಾಗೆ ಡೌನ್ ಆಗ್ತಾ ಬರ್ತಾರೆ ಸರ್. ಎಲ್ಲ ರೋಗಕ್ಕೂ ಕಾರಣನೂ ಸರ್ ಹೊಟ್ಟೆಯಿಂದ ಆಗುವಂತ ಸಮಸ್ಯೆನೇ ಆಗುವಂಥದ್ದು. ಅವಾಗ ಏನಾಯ್ತು ಅಂದ್ರೆ ಸರ್ ನನ್ನ ಆಹಾರನೂ ಕೂಡ ಕಲುಷಿತ ಆಗಿದೆ ಸರ್. ವೈಟ್ ಇರೋದು ಹೌದು ಸರ್, ಇನ್ನೊಂದು ಸ್ವಲ್ಪ ಬಿಟ್ಟರೆ ಇನ್ನ ಬ್ಲಾಕ್ ಆಗ್ತಾ ಇರುತ್ತೆ. ನನ್ನ ರಕ್ತನೂ ಕೂಡ ಹಾಗೆ ಬ್ಲಾಕ್ ಆಗಿದೆ ಸರ್. ಈ ತರ ಇವಾಗ ಸರ್ ಈ ತರ ಆದಾಗ ನನ್ನ ದೇಹ ಏನಾಯ್ತು, ಕೊಳಿತಾ ಬಂದಾಗ ಏನಾಯ್ತು, ಆಯುಸು ಕೂಡ ಕಡಿಮೆ ಆಯಿತು, ರೋಗಗಳು ಜಾಸ್ತಿ ಇತ್ತು. ರೋಗಗಳು ಜಾಸ್ತಿ ಆದಾಗ ಡಾಕ್ಟರ್ಗಳು ಜಾಸ್ತಿ ಆದರು, ಹಾಸ್ಪಿಟಲ್ಗಳು ಜಾಸ್ತಿ ಆಯಿತು. ಯಾಕೆ ಜಾಸ್ತಿ ಆಯಿತು ಸರ್, ನಮ್ಮ ಲೈಫ್ ಸ್ಟೈಲ್ ಸರ್. ಈಗ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಳಗಡೆ. ಆದ್ರೆ ನಾನು ಇದನ್ನ ತೆಗಿಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನನ್ನ ದೇಹನ ಶುದ್ಧ ಮಾಡ್ಬೇಕಂದ್ರೆ ಶುದ್ಧವಾದ ಆಹಾರನ ತಗೋಬೇಕು ಸರ್. ಶುದ್ಧವಾದ ಆಹಾರ ಎಲ್ಲಿ ಸಿಗುತ್ತೆ ಸರ್, ಬೆಳೆಗಳು ಬೆಳೆಯೋದು ಮತ್ತೆ ಸಿಗೋದಲ್ಲ ಸರ್. ಇದಕ್ಕೊಂದು ಪರಿಹಾರ ಬೇಕಂತಲ್ಲ ಸರ್. ಇದನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಅಂತಾನೆ ಸರ್ ಸ್ಟಮಕ್ ಕೇರ್ನ ನಾವು ತಯಾರು ಮಾಡಿದ್ವಿ ಸರ್. ಅದಕ್ಕೋಸ್ಕರನೇ ಡೆಮೋ ಕೊಡ್ತಿರೋದು. ವಾರಕ್ಕೆ ಒಂದೇ ಸಲ 60 ml ಸರ್. ಇದರಲ್ಲಿ ಕ್ಯಾಪ್ ಇದೆ ಮೆಜರ್ಮೆಂಟ್ ಅಲ್ಲಿ. ಇದು 30 ml ಮತ್ತೆ ಇನ್ನೊಂದು 60 ml ವಾರಕ್ಕೆ ಒಂದ್ಸಲ ತಗೊಂಡ್ರೆ ಸರ್. ಯಾರೆಲ್ಲ ತಗೋಬಹುದು? ಸರ್ಟನ್ ಏಜ್ 5 years ಇಂದ ಅಂತ ನಾವು ಇದ್ರ ಮೇಲೆ ಕೊಟ್ಟಿರೋದು. ನಾನು ನನ್ನ ಮಗಳಿಗೆ 3 years ಇಂದನೂ ಕೊಟ್ಟಿದ್ದೀನಿ ಸರ್, ಕೊಡ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ ಸರ್. ಇಲ್ಲೇ ನೋಡಿ ಚೇಂಜಸ್ ನೋಡ್ಬೋದು. ಏನ್ ಚೇಂಜಸ್ ನೋಡ್ಬೋದು ಅಂದ್ರೆ ಫುಲ್ ಬ್ಲಾಕ್ ಇರುವಂತ ನನ್ನ ರಕ್ತ ಸ್ಟಮಕ್ ಕೇರ್ ಕಲರ್ ಬಂದಿದೆ ಸರ್. ನೋಡಿ ಸ್ಟಮಕ್ ಕೇರ್ ಇದೇ ಕಲರ್ ಇರೋದ್ರಿಂದ ಆ ಕಲರ್ ಬಂದಿದೆ. ಸ್ಟಮಕ್ ಕೇರ್ ವೈಟ್ ಇದ್ರೆ ಇದು ವೈಟ್ ಇರ್ತಿತ್ತು ಅಷ್ಟೇ. ಅದ್ರ ಜೊತೆಗೆ ಸರ್ ನಾನು ತಿಂದಂತ ಆಹಾರ ಏನಾಗಿದೆ ಶುದ್ಧ ಆಯ್ತು ಸರ್. ಈಗ ಮತ್ತೆ ನನ್ನ ದೇಹ ಶುದ್ಧ ಆದಾಗ ಸರ್ ಎಲ್ಲ ಕಾಯಿಲೆಗಳು ಏನಾಗುತ್ತೆ ಕ್ಲಿಯರ್ ಆಗ್ತಾ ಬರ್ತಿರುತ್ತೆ ಸರ್. ಇದಕ್ಕೋಸ್ಕರ ಸರ್ ನಾವೆಲ್ಲ ಪಾರಂಪರಿಕವಾಗಿ ಇದನ್ನ ನಾವು ಡಾಕ್ಟರ್ಗಳ ಹತ್ರ ಸರ್ಟಿಫೈಡ್ ಮಾಡ್ಕೊಂಡು ಕಂಡುಹಿಡಿದಿರುವಂಥದ್ದು ಸರ್.